ಮೋದಿ ಅವರೇ ಇದೊಂದು ಮಾತು ಕೇಳ್ರಪ್ಪ. ಭಾರತ್ ತುಂಬಾ ಎಲ್ಲ ನನಗೆ ಸಂತೋಷ ತುಂಬಾ ಭಾಳ ಆಯ್ತು. ಎಲ್ಲಾ ತುಡುಗರನ್ನೆಲ್ಲ ಹಿಡ್ಕೊಂಡ್ಬಂದು ಕಿಡಿದು ಜೈಲಿಗೆ ಹಾಕಿದಂಗೆ ಆಗ್ತದೆ ಅಂದಾಗದ. ಬರೋಬ್ಬರಿ ರೊಕ್ಕ 2 ನಂಬರಿ ಗಳಿಸಿದವ್ರ ನೋಟ್ ಎಲ್ಲ ಸುಕ್ಕಪ್ಪ. ಇದನ್ನೆಲ್ಲ ಬಡಬರಿಗೆಲ್ಲ ಸಾಲಗಾರಿಗೆಲ್ಲ ಹೆಂಚಿಕಿರಿಂದ ದೇಶ ಎಲ್ಲ ಒಂದು ಸಾಲದ ಮುಕ್ತಿ ಮಾಡು. ಹಾಗೆ ಸಾಲನ ಕೊಡಬೇಡ, ರೈತರಿಗೂ ಕೊಡಬೇಡ, ಬಡವರಿಗೂ ಕೊಡಬೇಡ, ಅಕ್ಕಿ ಸಕ್ಕರೆನೂ ಕೊಡಬೇಡ. ಇವ್ರು ಏನು ತಿಂದು ಎಲ್ಲಿ ದುಡಿತಾರೆ, ನೀರಿದ್ದಲ್ಲಿ ಕುಡ್ಲಿ, ಮೇವು ಇದ್ದಲ್ಲಿ ತಿನ್ಲಿ. ಇವ್ರಿಗೆ ಸಾಲ ಕೊಡಬೇಡ, ಸೂತಿ ಹೇಳ್ತಾರೆ. ಒಬ್ಬರು ಸಾಲ ರೊಕ್ಕ ಎಲ್ಲೆಲ್ಲಿ ರೊಕ್ಕ ತಂದ್ರಪ್ಪ ಅವ್ರು ತೊಡಗರ. ಇದನ್ನೆಲ್ಲ ಬಿಡ್ರಿ ಸಾಕ. ಇನ್ನು ತ್ವರೆಯಿಂದ 3 ತಿಂಗಳದಾಗ ಒಂದು ನದಿ ಜೋಡಣೆ ಮಾಡಿಕೊಡು. 24 ತಾಸು ಲೈನ್ ಹಾಕಿ ಕೊಡಪ್ಪ ಸಾಕು. ಯಾರಿಗೆ ಸಾಲ ಕೊಡಬೇಡ, ಅಕ್ಕಿ ಕೊಡಬೇಡ, ಇವ್ರು ಯಾರಿಗೆ ಏನೇನು ಕೊಡಬೇಡ. ದುಡಿಲಿ ತಿನ್ಲಿ. ಮತ್ತ ಇದು ಮೋಜನಿ ಎಂದು ನಮ್ಮ ಕರ್ನಾಟಕ ಹುಟ್ಟೈತಿ. ಮೋಜನಿ ಬಡದಾಟ ಮರ್ಡರ್ ಆಗೋದು ಇಂಥವೆಲ್ಲ ಭಾಳ ಆಗಾಕತ್ತಾವು. ಇವನ್ನೆಲ್ಲರೂ ಬಿಡಿಸಿ ಯಾರ್ಯಾರು ಹೊಲ ಎಷ್ಟೆಷ್ಟದಲ್ಲ ತುಡು ಸುಳ್ಳು ಮಕ್ಕಳು, ರೈತರು ಹರಾಮ್ ಕೊಡ್ ಸುಳ್ಳು ಮಕ್ಕಳು ಕಲ್ ಕಿತ್ತು ಹೋಗಿದ್ದು ನಂದು ಇಲ್ಲಿ ಬರ್ತೈತೆ ಅನ್ನೋದು. ಇಂಥವ್ರನ್ನೆಲ್ಲ ಒಂದು ತಟ್ಟು ತೆಗಿಯಾಕತ್ರಿ. ಅಂದಾಗ ನೀವು ಪೊಲೀಸರಿಗೆ ಹೇಳೇ ಮಾಡೋದಿಲ್ಲ. ಪೊಲೀಸರು ಅವರು ರೊಕ್ಕ ತಿಂತಾರೋ ಯಾರನ್ನಾರ ಬಿಟ್ಟು ಬಿಡ್ತಾರೋ. ಈ ಟೈಪ್ ನಡೆಸ್ಯಾರ್ರಿ. ಹಳ್ಳಿಯಿಂದ ದಿಲ್ಲಿವರೆಗೆ ಕುತ್ಬೇಡ ಆಟ ಒಂದು ವಿಧಾನಸೌಧದ ಮುಂದೆ ಹಾಕ್ರಿ. ಕಂಬ ನುಂಗಿರೋ, ಬಲ್ಬ್ ನುಂಗಿರೋ, ರೋಡ್ ನುಂಗಿರೋ, ಗೋಧಿ ತಿಂದ್ರು, ಸೆರೆ ಕುಡಿದ್ರು. ಮೋದಿ ಅವರೇ ಸೆರೆ ಕುಡಿದು ಅಂದ್ರೆ ಎಲ್ಲಿ ನಮ್ಮ ಕರ್ನಾಟಕ ಅಲ್ಲ ಇಡೀ ದೇಶ ತುಂಬ ಎಲ್ಲ ಬಂದ್ ಮಾಡಿಬಿಡ್ರಿ. ಹೆಣ್ರು ಮಕ್ಕಳು ನಿನ್ ಮೇಲೆ ಹೊಗಳಿ ನಿನ್ಗೆ ಒಬ್ಬ ಹೋಟ್ ಎಲ್ಲಿ ನೀ ಸತ್ತು ಹೋದ್ರು ನಿನ್ಗೆ ಹೋಟ್ ಹಾಕ್ತಾರೋ. ಅಪ್ಪ ಇದನ್ನ ಮರಿಬೇಡ ನೋಡಪ್ಪ. ನಮಸ್ಕಾರ.